ರಾಜ್ಯದಲ್ಲಿ ಇನ್ನೂ ಯೂರಿಯಾ ಹಾಗೂ ಡಿಎಪಿ ಗೊಬ್ಬರದ ಅಭಾವ ಕಡಿಮೆಯಾಗಿಲ್ಲ. ದಿನ ಬೆಳಗಾದ್ರೆ ಕೆಲ ಜಿಲ್ಲೆಗಳಲ್ಲಿ ರೈತರು ಗೊಬ್ಬರಕ್ಕಾಗಿ ಕ್ಯೂ ನಿಲ್ಲೋದು ತಪ್ತಾ ಇಲ್ಲ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಸರಣಿಯಾಗಿ ಸುದ್ದಿ ಪ್ರಸಾರ ಮಾಡಿ ಕೃಷಿ ಸಚಿವರ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ನಡುವೆ ಗೊಬ್ಬರ ಕೊರತೆ ವಿಚಾರಕ್ಕೆ ಬಿಜೆಪಿ ಎಂಟ್ರಿ ಆಗಿದೆ. ಇಂದಿನಿಂದ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಬಿಜೆಪಿಗರು ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ 2ನೇ ದಿನವೂ ಎಸ್ಐಟಿ ತನಿಖೆಗೆ ಅನಾಮಿಕ ಹಾಜರಾಗಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ನೀವು ಅಧಿಕಾರಿಗಳ ಮುಂದೆ ಹೇಳಿರುವ ವಿಚಾರಗಳು ನಿಜಾನಾ? ನಿಮ್ಮ ಹೇಳಿಕೆ ಆರೋಪಗಳ ಬಗ್ಗೆ ನಿಮಗೆ ಅರಿವಿದ್ಯಾ? ಮುಂದಿನ ತನಿಖಾ ಪ್ರಕ್ರಿಯೆಗಳಿಗೆ ನಿಮ್ಮ ಒಪ್ಪಿಗೆ ಇದೆಯಾ? ಶವ ಹೂತಿರುವ ಜಾಗಗಳನ್ನು ತೋರಿಸೋಕೆ ನೀವು ಸಿದ್ಧರಿದ್ದೀರಾ ಎಂಬ 10 ಹಲವು ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಪಡ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ದರ್ಶನ್ ಸೇರಿದಂತೆ ಆರೋಪಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ಬೇಲ್ ಕೇಳಿದ್ದಕ್ಕೆ ಗರಂ ಆಗಿತ್ತು. ಇದೇ ವಿಚಾರವನ್ನ ನಟಿ ರಮ್ಯಾ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಅನ್ನು ಹಾಕಿದ್ರು. ಸುಪ್ರೀಂ ಕೋರ್ಟ್ನಲ್ಲಿನ ವಿಚಾರಣೆ ನೋಡ್ತಾ ಇದ್ರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋ ತರ ಕಾಣಿಸ್ತಿದೆ ಅಂತ ಆಶಾವಾದವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ದರ್ಶನ್ ಫ್ಯಾನ್ಸ್ಗೆ ಅಶ್ಲೀಲ ಕಮೆಂಟ್ಸ್, ಕೆಟ್ಟ ಕೊಳುಕು ಮೆಸೇಜ್ ಮಾಡಿದ್ರು. ಇದೇ ಕಾರಣಕ್ಕೆ ದರ್ಶನ್ ಫ್ಯಾನ್ಸ್ಗೆ ಪಾಠ ಕಲಿಸೋಕೆ ಸೈಬರ್ ಕ್ರೈಮ್ ಮೊರೆ ಹೋಗೋಕೆ ನಿರ್ಧರಿಸಿದ್ದಾರೆ. ನನಗೆ ಹೀಗೆ ಆಗ್ತಿರ್ಬೇಕಾದ್ರೆ ಸಾಮಾನ್ಯ ಹೆಣ್ಮಕ್ಳ ಗತಿ ಏನು ಎಂದಿರುವಂತಹ ರಮ್ಯಾ, ನಾನು ಯಾವನಿಗೂ ಹೆದರಬೇಕಿಲ್ಲ, ನನ್ನ ಏನು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಸವಾಲ್ ಎಸೆದಿದ್ದಾರೆ. ಈ ಮೂಲಕ ಕಾನೂನಾತ್ಮಕ ಹೋರಾಟಕ್ಕೆ ರಮ್ಯಾ ಸಿದ್ಧವಾಗಿದ್ದಾರೆ. ಇಂದು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಡಿಕೆ ಶಿವಕುಮಾರ್ ಬಂದರೂ ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳೋದಿಲ್ಲ ಅಂತ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಡಿಕೆಶಿ ಮತ್ತು ಟೀಮ್ಗೆ ಖಡಕ್ ಸಂದೇಶ ಕೊಟ್ಟಿರುವಂತಹ ಆರ್ ಅಶೋಕ್, ಕರ್ನಾಟಕಕ್ಕೆ ಸುರ್ಜೇವಾಲನೇ ಸಿಎಂ, ಇಬ್ಬರು ಚೇರ್ ಕಿತ್ತಾಟದಲ್ಲಿ ಸುರ್ಜೇವಾಲ ಆಡಳಿತ ಮಾಡ್ತಿದ್ದಾರೆ, ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾ ಆಕ್ಟಿಂಗ್ ಸಿಎಂ ಆಗಿದ್ದಾರೆ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ 136 ಸೀಟ್ ಗೆದ್ದಿರೋದೇ ಅಕ್ರಮ ಅನಿಸ್ತಿದೆ ಅಂತ ಆರ್ ಅಶೋಕ್ ಇದೇ ವೇಳೆ ಟಾಂಗ್ ಕೊಟ್ಟಿದ್ದಾರೆ. ಕೆಲವು ತಲೆ ಕೆಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತನಾಡ್ತಾರೆ ಅಂತ ಆರ್ ಅಶೋಕ್ ಸಿಎಂ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕಿಡಿಕಾರಿದ್ರು. ತಂದೆ ಮೇಲೆ ಅಭಿಮಾನ ಇರಬೇಕು, ಅಂಧಾಭಿಮಾನ ಇಲ್ಲ. ಇಂದಿರಾ ಗಾಂಧಿಗಿಂತ ಚೆನ್ನಾಗಿ ಕೆಲಸವನ್ನ ಮಾಡಿದೀವಿ ಅಂತ ಹೇಳ್ಕೊಳ್ಳಲಿ, ಆದ್ರೆ ಬುದ್ಧಿಭ್ರಮಣೆ ಆದವರ ರೀತಿ ಮಾತನಾಡಬಾರದು ಅಂತ ಕಿಡಿಕಾರಿದ್ರು. ಕರ್ನಾಟಕ ರಾಜ್ಯದಲ್ಲಿ ಬಹಳ ದಿನಗಳಿಂದ ದಲಿತ ಸಿಎಂ ಬಗ್ಗೆ ಕೂಗು ಎದ್ದಿದೆ ಅಂತ ದಾವಣಗೆರೆಯಲ್ಲಿ ಜಗಳೂರು ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ಹೇಳಿದ್ದಾರೆ. ಆ ಪ್ರಯತ್ನ ನಡೀತಾ ಇದೆ, ಹೀಗಾಗಿ ಸಹಜವಾಗಿ ಆ ಮಾತು ಹೇಳಿದ್ದೀನಿ. ಈ ಅವಧಿಯಲ್ಲಿ ಆಗಬಹುದಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಅದನ್ನ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ವಿಜಯಪುರದ ಬಿಎಲ್ಡಿಇ ಸಂಸ್ಥೆ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಮಾತನಾಡಿದ್ದಾರೆ. ಇನ್ನು ರಾಜಕಾರರ ಹಾವಳಿಯಲ್ಲಿ ತಮ್ಮ ಕುಟುಂಬದವರನ್ನ ಕಳ್ಕೊಂಡಿದ್ದನ್ನ ನೆನಪಿಸಿಕೊಂಡ್ರು. ರಾಜಕಾರರ ಹಾವಳಿಯಲ್ಲಿ ನನ್ನ ತಾಯಿ, ತಂಗಿ ಹಾಗೂ ಚಿಕ್ಕಪ್ಪ ಸಜೀವ ದಹನವಾಗಿದ್ರು. ನಮ್ಮ ಗುಡಿಸಲಿಗೆ ಬೆಂಕಿ ಹಚ್ಚಿದ್ರಿಂದ ನನ್ನ ಕುಟುಂಬ ಕಳ್ಕೊಂಡೆ. ನನ್ನ ತಂದೆ ಹೊಲದಲ್ಲಿ ಕೆಲಸವನ್ನ ಮಾಡ್ತಿದ್ರು, ಹೀಗಾಗಿ ಬಚಾವಾದ್ರು. ಖರ್ಗೆ ಹೀಗಂತ ಅವರ ಹಳೆ ನೆನಪನ್ನ ಮೆಲುಕು ಹಾಕಿದ್ದಾರೆ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಎಂದಿದ್ದ ರಂಭಾಪುರಿ ಶ್ರೀ ಹೇಳಿಕೆಗೆ ಚಿತ್ರದುರ್ಗದಲ್ಲಿ ಪಂಚಮಸಾಲಿ ಮಠದ ವಚನಾನಂದ ಶ್ರೀ ಕಿಡಿಕಾರಿದ್ದಾರೆ. ರಂಭಾಪುರಿ ಶ್ರೀಗೆ ಕಲುಷಿತ ಮನಸ್ಥಿತಿ ಇದೆ ಅಂತ ಹೇಳಿದ್ರು. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಎನ್ನುವ ನೈತಿಕ ಹಕ್ಕಿಲ್ಲ. ಪಂಚಮಸಾಲಿ ಪೀಠಗಳ ಉಗಮಕ್ಕೆ ಕಾರಣವೇನು ಅಂತ ರಂಭಾಪುರಿ ಶ್ರೀ ಆತ್ಮಾವಲೋಕನ ಮಾಡಿಕೊಳ್ಳಲಿ ಅಂತ ಹೇಳಿದ್ರು. ರೈತರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಕೊರೋನಾ ಸುನಾಮಿ ಬರಲ್ಲ ಅಂತ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ. ಮುಂದೆ ಸರ್ಕಾರ, ಜನರು, ರೈತರು ಕಾಲು ಹಿಡ್ಕೊಳ್ಳುವಂತಹ ಸಂದರ್ಭ ಬರುತ್ತೆ. ರೈತರಿಗೆ ಆರೋಗ್ಯ, ಶಿಕ್ಷಣ ಫ್ರೀಯಾಗಿ ಕೊಟ್ರೆ ಸಾಕು, ಬೇರೆ ಏನು ಬೇಕಿಲ್ಲ ಅಂತ ಹೇಳಿದ್ರು. ಆರ್ಎಸ್ಎಸ್ ಸಂಘಟನೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕಿಸಿದ್ದಾರೆ. ಬೈಲಹೊಂಗಲದಲ್ಲಿ ಯುವ ಕಾಂಗ್ರೆಸ್ ಪ್ರತಿಜ್ಞಾ ಸಮಾವೇಶದಲ್ಲಿ ಮಾತನಾಡಿರುವ ಸಚಿವೆ, ಆರ್ಎಸ್ಎಸ್ನ ನಾಗಪುರ ಕಚೇರಿಯಲ್ಲಿ ಇತ್ತೀಚೆಗೆ ಭಾರತದ ಧ್ವಜವನ್ನ ಹಾರಿಸಲಾಗಿದೆ. 50 ವರ್ಷ ಭಾರತದ ಧ್ವಜ ಕೂಡ ಇರಲಿಲ್ಲ. ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲ ಅಂತ ಕಿಡಿಕಾರಿದ್ರು.